ಆಗಿದೆ ಅಂತೆ. ವಿಜಯಪುರನ್ನು ಆಳುತ್ತಿರುವಂತಹ ಆದಿಲ್ ಶಾಹಿ ಮನೆತನದ ಮೇಲೆ ಮೊಘಲರ ಅರಸ ಔರಂಗಜೇಬನು ಆಕ್ರಮಣ ಮಾಡಿಬಿಟ್ಟು ಆದಿಲ್ ಶಾಹಿ ಮನೆತನದ ಪತನ ಮಾಡಿದನು ಅಥವಾ ಇವರ ಅಧಿಕಾರವನ್ನು ಕೊನೆಗಾಣಿಸಿದನಂತೆ. ಮತ್ತೆ ಈ ವಿಜಯಪುರ ಜಿಲ್ಲೆಯ ಮೇಲೆ ಎಷ್ಟು ಅತ್ಯಾಚಾರವಾಗಿದೆ ನೋಡಿ. ಹೇಗೆ ಇವಾಗ ಹುಡುಗರ ಮೇಲೆ ಹೇಗಾಗ್ತಾ ಇದೆ ಹಾಗೆ ವಿಜಯಪುರ ಜಿಲ್ಲೆಯ ಮೇಲೆ ಕೂಡ ಆಗಿದೆ ನೋಡಿ. ವಿಜಯಪುರ ಜಿಲ್ಲೆಯನ್ನು 1724ರಲ್ಲಿ ಹೈದರಾಬಾದಿನ ನಿಜಾಮನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ಮತ್ತೆ ಅಲ್ಲಿಂದ 1760ರಲ್ಲಿ ಮರಾಠರ ಪೇಶ್ವೆಯ ವಶವಾಯಿತು. ಮತ್ತೆ ಅಲ್ಲಿಂದ 1818ರಲ್ಲಿ ಬ್ರಿಟಿಷರ ವಶವಾಯಿತು. ಪಾಪ ಎಷ್ಟು ಅತ್ಯಾಚಾರ ನಡೆದಿದೆ ನೋಡಿ ಅದರ ಮೇಲೆ. ಮತ್ತೆ ವಿಜಯಪುರನ್ನು ಆಳ್ವಿಕೆ ಮಾಡಿದ ಇಬ್ರಾಹಿಂ ಆದಿಲ್ ಶಾಹಿನ ಕೃತಿಯಾದ ಕಿತಾಬ್ ಇ ನವರಸ್ ಎಂಬುದು ಸರಸ್ವತಿ ಹಾಗೆ ಗಣಪತಿ ಮತ್ತು ಹಿಂದೂ ದೇವರ ಶ್ಲೋಕಗಳಿಂದ ಈ ಕೃತಿ ಆರಂಭವಾಗುತ್ತದೆ ಅಂತೆ. ಅಲ್ಲ, ಬಿಜಾಪುರ ಜಿಲ್ಲೆಯ ಬಗ್ಗೆ ಅಷ್ಟೆಲ್ಲ ತಿಳ್ಕೊಂಡು ಬಂದಿವಿ. ಹಾಗಿದ್ರೆ ಈ ಬಿಜಾಪುರದ ಆದಿಲ್ ಶಾಹಿಗಳ ಸ್ಥಾಪಕ ಯಾರಾಗಿದ್ರಪ್ಪ ಅಂತಂದ್ರೆ ಯೂಸುಫ್ ಆದಿಲ್ ಶಾಹಿ. ಅದು ಎಷ್ಟರಲ್ಲಿಯಪ್ಪ ಅಂತಂದ್ರೆ 1489ರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳ ಮನೆತನ ಸ್ಥಾಪನೆ ಆಗಿತ್ತು. ಮತ್ತೆ ಜಗದ್ಗುರು ಎನಿಸಿಕೊಂಡಂತಹ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿನು ಬಿಜಾಪುರ